Hi, good morning everyone. Today I am going to explain MS Excel. ಓಕೆ MS Excel ಅಲ್ಲಿ ನಾವಿವತ್ತು ಹಾಸ್ಪಿಟಲ್ ಬಿಲ್ ಅಪ್ಲಿಕೇಶನನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ಫಸ್ಟ್ ನಾವು ಹಾಸ್ಪಿಟಲ್ ಬಿಲ್ಲನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಓಕೆ ಈಗ ಫಸ್ಟ್ ಒನ್ ಇಲ್ಲಿ ನೋಡಿ, ಈ ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಇದನ್ನ ಸೇಮ್ ಮರ್ಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಳಗಡೆ ಡಬಲ್ ಕ್ಲಿಕ್ ಅನ್ನು ಪ್ರೆಸ್ ಮಾಡಿಕೊಂಡು ಇಲ್ಲಿ ಹಾಸ್ಪಿಟಲ್ ಬಿಲ್ ಅಂತ ನಾವು ಟೈಪ್ ಮಾಡ್ಕೋಬೇಕಾಗತ್ತೆ. ಓಕೆ, ಟೈಪ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಸೊ ಇದರಲ್ಲಿ ಏನು ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಸೆಲೆಕ್ಟ್ ಮಾಡಿಕೊಂಡು ಸೊ ಒಂದು ಕಲರ್ ಅಪ್ಲೈ ಮಾಡಿ, ದೆನ್ ಬೋಲ್ಡನ್ನು ಅಪ್ಲೈ ಮಾಡಿ, ಆನಂತರ ಹೊರಗಡೆ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಆ ಸೆಲ್ ಒಳಗಡೆ ಕ್ಲಿಕ್ ಮಾಡಿಕೊಂಡು ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಅಪ್ಲೈ ಮಾಡ್ತಕ್ಕಂಥದ್ದು ಅಲ್ವಾ. ಓಕೆ, ಅಪ್ಲೈ ಆದ ನಂತರನೇ ಈಗ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಇಲ್ಲಿಂದ ಫೀಲ್ಡ್ಸ್ ನೇಮ್ಗಳನ್ನ ಅಪ್ಲೈ ಮಾಡ್ಕೊಂಬರ್ಬೇಕು. ಓಕೆ, ಒಂದು ಹಾಸ್ಪಿಟಲ್ ಅಂದರೆ ಹಾಸ್ಪಿಟಲ್ಲಿ ನಾನಾ ರೀತಿ ಫೀಲ್ಡ್ಸ್ಗಳೆಲ್ಲ ಬರ್ತವೆ. ಸೊ ಆ ಫೀಲ್ಡ್ಸ್ಗಳನ್ನು ಅಪ್ಲೈ ಮಾಡಬೇಕು ಅಂದರೆ ಒನ್ ಬೈ ಅಪ್ಲೈ ಮಾಡ್ತೀನಿ ನೋಡಿ. ಇವಾಗ SL ನಂಬರ್ ಫಸ್ಟ್ ಒನ್ ಅಂದರೆ ಸೀರಿಯಲ್ ನಂಬರ್, ನೆಕ್ಸ್ಟು ಅದಾದ ನಂತರನೇ ಪಿ ನೇಮ್ ಅಂತ ಕೊಟ್ಟಿದ್ದೀನಿ, ಮೀನ್ಸ್ ಪೇಷಂಟ್ ನೇಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಪೇಷಂಟ್ ನೇಮ್ ಆದಮೇಲೆ ವಾರ್ಡ್ ನಂಬರ್ ಬರುತ್ತೆ. ಸೊ ಯಾವ ವಾರ್ಡಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಂಬರ್ಸ್ಗಳೆಲ್ಲ ಬರುತ್ತೆ, ವಾರ್ಡ್ ನಂಬರ್ಸು. ನೆಕ್ಸ್ಟು ಡೇಟ್ ಆಫ್ ಅಡ್ಮಿಟ್ ಅಂತ ಬರುತ್ತೆ, DM ಅಂತ ಕೊಟ್ಟಿದ್ದೀನಿ. ಡೇಟ್ ಆಫ್ ಅಡ್ಮಿಟ್ ಬರುತ್ತೆ. ಸೊ ಡೇಟ್ ಆಫ್ ಅಡ್ಮಿಟ್ಗೆ ಶಾರ್ಟ್ಕಟ್ಟೇ ಕೊಡ್ತೀನಿ, ಇದು D ಆಫ್ A ಅಂತ ಕೊಟ್ಟಿದ್ದೀನಿ, ಡೇಟ್ ಆಫ್ ಅಡ್ಮಿಟು. ನೆಕ್ಸ್ಟು ಡೇಟ್ ಆಫ್ ಡಿಸ್ಚಾರ್ಜ್, D ಆಫ್ D ಅಂದರೆ ಡೇಟ್ ಆಫ್ ಡಿಸ್ಚಾರ್ಜ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದಾದ ನಂತರನೇ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಟೋಟಲ್ ನಂಬರ್ ಆಫ್ ಡೇಸ್ ಅಂತ, TND ಅಂದರೆ ಟೋಟಲ್ ನಂಬರ್ ಆಫ್ ಡೇಸ್ ಅಂತ ಹೇಳ್ಬಿಟ್ಟು. ಸೊ ಟೋಟಲ್ ನಂಬರ್ ಆಫ್ ಡೇಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮಗೆ DC/D ಮೀನ್ಸ್ ಡಾಕ್ಟರ್ ಚಾರ್ಜ್ ಫರ್ ಡೇ ಅಂತ ಹೇಳ್ಬಿಟ್ಟು. ನೆಕ್ಸ್ಟು MC/D ಅಂದರೆ ಮೆಡಿಸಿನ್ ಚಾರ್ಜ್ ಫರ್ ಡೇ ಅಂತ ಹೇಳಿ. ನೆಕ್ಸ್ಟು DC/D MC/D ಆದಮೇಲೆ ಟೋಟಲ್ ಅಮೌಂಟ್ AMT ಅಂತ ಕೊಟ್ಟಿದ್ದೀನಿ. ಸೊ ಟೋಟಲ್ ಅಮೌಂಟ್ ಆದಮೇಲೆ ನೆಕ್ಸ್ಟು ಈಗ ನಾವು ಅಪ್ಲೈ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಒಂದು ಬರ್ತಕ್ಕಂಥದ್ದೇ ನೆಟ್ ಬಿಲ್ ಅಂತ ಹೇಳ್ಬಿಟ್ಟು ಅಲ್ವಾ. ಓಕೆ, ಇಷ್ಟು ಅಪ್ಲೈ ಮಾಡಿದ್ದೀನಿ ನೋಡಿ. ಫಸ್ಟ್ ಒನ್ ಬೈ ಹೇಳ್ಕೊಂಡು ಹೋಗ್ತೀನಿ. SL ನಂಬರ್, ಸೀರಿಯಲ್ ನಂಬರ್, ಪೇಷಂಟ್ ನೇಮ್, ವಾರ್ಡ್ ನಂಬರ್ ಆ್ಯಂಡ್ ಡೇಟ್ ಆಫ್ ಅಡ್ಮಿಟ್, ಡೇಟ್ ಆಫ್ ಡಿಸ್ಚಾರ್ಜ್, ಟೋಟಲ್ ನಂಬರ್ ಆಫ್ ಡೇಸ್, ಡಾಕ್ಟರ್ ಚಾರ್ಜ್ ಫಾರ್ ಡೇ, ಮೆಡಿಸಿನ್ ಚಾರ್ಜ್ ಫಾರ್ ಡೇ, ಟೋಟಲ್ ಅಮೌಂಟ್, ಡಿಸ್ಕೌಂಟ್ ಆ್ಯಂಡ್ ನೆಟ್ ಬಿಲ್. ಸೊ ಇಷ್ಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಇವಾಗ. ಸೊ ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದೊಂದು ಸೀರಿಯಲ್ ನಂಬರ್ ಕೊಟ್ಟಿದ್ದೀನಿ. ರಾಜು ಅಂತಕ್ಕಂಥ ಒಬ್ಬ ಪೇಷಂಟ್ ಇದ್ದಾನೆ. ಸೊ ವಾರ್ಡ್ ನಂಬರ್ ಎಷ್ಟು 10ನಲ್ಲಿದ್ದಾನೆ. ಡೇಟ್ ಆಫ್ ಅಡ್ಮಿಟ್ ಯಾವ ಡೇಟಲ್ಲಿದ್ದಾನೆ, ಸೊ ನಾವು ಆ ಡೇಟನ್ನು ಎಡಿಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಸಿಸ್ಟಮಲ್ಲಿ ಇರ್ತಕ್ಕಂಥ ಡೇಟನ್ನು ನೋಡ್ಕೋಬೇಕು. ಸೊ ಸಿಸ್ಟಮಲ್ಲಿ ಫಸ್ಟ್ ಮಂತ್ ಇದೆಯೋ, ಅನಂತರ ಇಯರ್ ಇದೆಯೋ, ಅನಂತರ ಡೇಟ್ ಇದೆಯೋ ಅವ್ರನ್ನ ನೋಡ್ಕೋಬೇಕು. ಸೊ ಇಲ್ಲೇ ಡೇಟು, ಇಯರು, ಮಂತ್ ಇದೆ. ಸೊ ಇಲ್ಲಿ ನಾನು ಕೊಡ್ತಿದ್ದೀನಿ ಇವಾಗ 1ನೇ ತಾರೀಕು 6ನೇ ತಿಂಗಳು 2023 ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ಅಡ್ಮಿಟ್ ಆಗ್ತಿದ್ದಾರೆ ಅಂದರೆ 1ನೇ ತಾರೀಕು 6ನೇ ತಿಂಗಳು 2023ರಲ್ಲಿ ಅಡ್ಮಿಟ್ ಆಗ್ತಿದ್ದಾರೆ. ಸೊ ಡಿಸ್ಚಾರ್ಜ್ 5ನೇ ತಾರೀಕು 6ನೇ ತಿಂಗಳು 2023ರಲ್ಲಿ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಸೊ ಹಾಗಿದ್ರೆ ಅವರು ಎಷ್ಟು ದಿನ ಅಡ್ಮಿಟ್ ಆಗಿದ್ರು, ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಇವಾಗ. ಸೊ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಈಕ್ವಲ್ಸನ್ನು ಪ್ರೆಸ್ ಮಾಡಿ, ಈಕ್ವಲ್ಸನ್ನು ಪ್ರೆಸ್ ಮಾಡಿಬಿಟ್ಟು E3 ಮೈನಸ್ D3 ಅಂತ ಕೊಡಬೇಕು. ಸೊ ಉಲ್ಟಾ ಕೊಟ್ಟಿದ್ದೀನಿ ಅಂದರೆ ಇಂದ ಡಿನ ಮೈನಸ್ ಮಾಡ್ತಿದ್ದೀನಿ. E3 ಮೈನಸ್ D3 ಅಂತ ಕೊಟ್ಬಿಟ್ಟು ಸನ್ ಎಂಟರ್ ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಎಷ್ಟು ಬರುತ್ತೆ, 4 ಡೇಸ್ ಬರುತ್ತೆ. ಮೀನ್ಸ್ 4 ಡೇಸ್ ಅಂತ ಹೇಳಿದ್ರೆ ಯಾವ ರೀತಿ ಕ್ಯಾಲ್ಕುಲೇಷನ್ ತೊಗೊಳುತ್ತೆ ಇಲ್ಲಿ ಅಂದರೆ, ಈಗ 1ನೇ ತಾರೀಕು 12 ಗಂಟೆಗೆ ಅಡ್ಮಿಟ್ ಆಗಿದ್ದಾರೆ ಅಂದರೆ ಸೊ ಅದನ್ನು ಅಲ್ಲಿಂದ 1 ಬೈ ಕೌಂಟ್ ಮಾಡ್ಕೊಳುತ್ತೆ. ಈಗ 1ನೇ ತಾರೀಕು 2 ಗಂಟೆಗೆ ಅಡ್ಮಿಟ್ ಆಗಿದ್ದಾರೆ, ಸೊ 2ನೇ ತಾರೀಕು 12 ಗಂಟೆಗೆ 1 ದಿನ ತಗೊಳುತ್ತೆ. ಸೊ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡೋದ್ರೆ ಅಲ್ಲಿಗೆ ಎಷ್ಟು ದಿನ ಬರುತ್ತೆ, 4 ಡೇಸ್ ಅಂತ ಬರುತ್ತೆ. ಸೊ 4 ಡೇಸ್ ಆದಮೇಲೆ ನೆಕ್ಸ್ಟ್ ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಚಾರ್ಜ್ ಫರ್ ಡೇ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಓಕೆ, ಡಾಕ್ಟರ್ ಚಾರ್ಜ್ ಫರ್ ಡೇ ಅನ್ನೋದಂದರೆ ನಾವೇ ಎಡಿಟ್ ಮಾಡಬೇಕಾಗುತ್ತೆ. ಸೊ 200 ರೂಪಾಯಿ ಡಾಕ್ಟರ್ಗೆ ಒಂದು ದಿನಕ್ಕೆ. ಸೊ ಮೆಡಿಸಿನ್ ಚಾರ್ಜ್ ಎಷ್ಟು 100 ರೂಪೀಸ್ ಕೊಟ್ಟಿದ್ದೀನಿ, 100 ರೂಪಾಯಿ ಕೊಟ್ಟಿದ್ದೀನಿ ಅಲ್ವಾ. ಈಗ ಟೋಟಲ್ ಅಮೌಂಟ್ ಅಂದರೆ ಟೋಟಲ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಹಿಂಗೆ ಅಂತ ಹೇಳಿದ್ರೆ ಈಕ್ವಲ್ಸನ್ನು ಅಪ್ಲೈ ಮಾಡಿ, ಇದು ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ನಾನು ಮಾಡ್ತಾ ಇರೋದು ಇವಾಗ. ಈಕ್ವಲ್ಸನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಆನಂತರ F3 ಮೀನ್ಸ್ ಟೋಟಲ್ ನಂಬರ್ ಆಫ್ ಡೇಸನ್ನು ಫಸ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. F3 ಇಂಟು ಓಪನ್ ದ ಬ್ರಾಕೆಟ್
ಓಪನ್ ದ ಬ್ರಾಕೆಟ್ಗೆ ಶಿಫ್ಟ್ ಟು 9 ಅನ್ನು ಪ್ರೆಸ್ ಮಾಡಿದ್ರೆ ಓಪನ್ ದ ಬ್ರಾಕೆಟ್ ಆಗುತ್ತೆ. ಸೊ ಅದಾದ ನಂತರನೇ G3 ಪ್ಲಸ್ H3 ಕೊಟ್ಬಿಟ್ಟು ಕ್ಲೋಸ್ ದ ಬ್ರಾಕೆಟ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಈಕ್ವಲ್ಸ್ F3 ಇಂಟು ಓಪನ್ ದ ಬ್ರಾಕೆಟ್ G3 ಪ್ಲಸ್ H3 ಕೊಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಎಷ್ಟಾಗುತ್ತೆ? 1200 ರೂಪಾಯಿ ಬರುತ್ತೆ. ಎಷ್ಟು ದಿನಕ್ಕೆ? 4 ದಿನಕ್ಕೆ. ಅಂದರೆ ಒಂದು ದಿನಕ್ಕೆ 300 ರೂಪಾಯಿ ಆಗುತ್ತೆ. ಆ ಥರದ್ದು 4 ದಿನಕ್ಕೆ 1200 ರೂಪಾಯಿ ಆಗುತ್ತೆ. ಈಗ 1200ಕ್ಕೆ ನಾವು ಡಿಸ್ಕೌಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಡಿಸ್ಕೌಂಟನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಈಕ್ವಲ್ಸ್ ಟೋಟಲ್ ಅಮೌಂಟಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇವಾಗ ಟೋಟಲ್ ಅಮೌಂಟ್ ಯಾವುದಲ್ಲಿದೆ? I3 ಇಂಟು ಒಂದು 5% ಸಿಂಬಲ್ ಕೊಡಬೇಕು. ಶಿಫ್ಟ್ ಟು 5 ಪ್ರೆಸ್ ಮಾಡಿದರೆ ಪರ್ಸೆಂಟೇಜ್ ಸಿಂಬಲ್ ಬರುತ್ತೆ. ನೀವು ಪರ್ಸೆಂಟೇಜ್ ಎಷ್ಟು ಬೇಕಾದರೂ ಹಾಕೋಬೋದು, 5 ಹಾಕೋಬೇಕನ್ನೋದೇನಿಲ್ಲ. ಸೊ ನಿಮಗೆ ಎಷ್ಟು ಬೇಕಾದರೂ ನೀವು ಅಮೌಂಟ್ ಬೇಸಿಕ್ ಮೇಲೆ ಅಪ್ಲೈ ಮಾಡ್ಕೊಂಡು ಹೋಗಿ. ಈಗ ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 60 ರೂಪಾಯಿ ಬಿಡ್ತಿದ್ದಾರೆ, ಡಿಸ್ಕೌಂಟನ್ನು ಬಿಡ್ತಿದ್ದಾರೆ. ಇನ್ನು 1200ರಲ್ಲಿ 60 ರೂಪಾಯಿ ಮೈನಸ್ ಮಾಡಿಕೊಂಡ್ರೆ ಇನ್ನು ಎಷ್ಟು ಅಮೌಂಟ್ ಉಳಿಯುತ್ತೆ ಅನ್ನೋದನ್ನ ನಾವು ನೆಟ್ ಬಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಈಗ ನೆಟ್ ಬಿಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಈಕ್ವಲ್ಸನ್ನು ಪ್ರೆಸ್ ಮಾಡಿಕೊಂಡು I3 ಮೈನಸ್ J3 ಐಯಿಂದ ಮೀನ್ಸ್ ಅಂದರೆ ಟೋಟಲ್ ಅಮೌಂಟಿಂದ ಡಿಸ್ಕೌಂಟನ್ನು ಲೆಸ್ ಮಾಡಬೇಕಾಗುತ್ತೆ. ಅಂದರೆ I3 ಮೈನಸ್ J3 ಅಂತ ಕೊಟ್ಬಿಟ್ಟು ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ 1140 ರೂಪಾಯಿ ಅಮೌಂಟನ್ನು ನಾವು ಪೇ ಮಾಡಬೇಕಾಗುತ್ತೆ. ಎಷ್ಟು ದಿನಕ್ಕೆ? 4 ದಿನಕ್ಕೆ ಇಷ್ಟು ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ನಾವು ಕ್ಯಾಲ್ಕುಲೇಷನನ್ನು ಹಾಸ್ಪಿಟಲ್ ಬಿಲ್ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ, ಅಥವಾ ಹಾಸ್ಪಿಟಲ್ ಬಿಲ್ ಅಪ್ಲಿಕೇಶನ್ ಅಂತಲೂ ಕರಿತೀವಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.